ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಾಮ್. ಇವತ್ತು ಮ್ಯಾಚ್ ಡೇ ಗೇಮ್ ನಮ್ಮ RCB ಇಸ್ ಟೇಕಿಂಗ್ ಆನ್ UP ವಾರಿಯರ್ಸ್. ಮೊದಲನೇ ಮ್ಯಾಚ್ ನಮ್ಮ RCBದು. ಇವತ್ತು ಅದು ಎಷ್ಟು ಜನ ಸ್ಟೇಡಿಯಂಗೆ ಹೋಗ್ತೀರಾ ಅಂತ ಗೊತ್ತಿಲ್ಲ ಮ್ಯಾಚ್ನ ಎಂಜಾಯ್ ಮಾಡೋದಕ್ಕೆ. ನಾನು ಈ ಮ್ಯಾಚ್ ಬರ್ತಾ ಇಲ್ಲ, ನೆಕ್ಸ್ಟ್ ಮ್ಯಾಚ್ ಬರೋಣ ಅಂತ ಅನ್ಕೊಂಡಿದ್ದೀನಿ. ಟಿಕೆಟ್ಸು ಕೂಡ ಬುಕ್ ಆಗಿದೆ. ನೆಕ್ಸ್ಟ್ ಮ್ಯಾಚ್ ಬರ್ತೀನಿ ಗುಜರಾತ್ ಜೈಂಟ್ಸ್ ಮೇಲೆ. ನಾನು ಬಂದರೂ ನಡೆಯುತ್ತೆ, ಬಂದಿಲ್ಲ ನಡೆಯುತ್ತೆ, ಅದೇನು ಹೊಸದ ಅಲ್ಲೇನು ಬಿಲ್ಡಪ್ ತಗೊಂತಿದ್ಯಾ ಅಂತ ಹೇಳ್ಬೋದು ನೀವು. ಸುಮ್ಮನೆ ಹೇಳೋದು, ನಮ್ಮ ಒಂದು ಅಪ್ಡೇಟ್ ಕೊಡೋಕೆ ನಮ್ಮ ಹುಡುಗರು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ ಗುಜರಾತ್ ಜೈಂಟ್ಸ್ ಮ್ಯಾಚಿಗೆ, ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ. ಆದರೆ ಮೀಟ್ ಆಗೋಣ ಅಂತ ಸಾಧ್ಯವಾದರೆ. ಸೊ ಓಕೆ, ಇವಾಗ ಮ್ಯಾಚ್ ವಿಚಾರಕ್ಕೆ ಬಂದ್ಬಿಡೋಣ. ಇನ್ನೇನು ಎಲ್ಲ ಮ್ಯಾಚ್ನೂ ಸ್ಟಾರ್ಟಿಂಗ್ ಫಸ್ಟ್ ಫೇಸ್ ಎಲ್ಲ ಫುಲ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಇದೆ. ಇನ್ನೇನು ಪಿಚ್ ರಿಪೋರ್ಟ್ ಬಗ್ಗೆ ಏನಂತ ಹೇಳಬೇಕು ಅಂತ ನಿಮ್ಗೆ ಏನಿಲ್ಲ ಅಂತ ಕಾಣ್ತದೆ. ಯಾಕಂದರೆ ಚಿನ್ನಸ್ವಾಮಿ ಪಿಚ್ ರಿಪೋರ್ಟ್ ನಿಮಗೆ ಗೊತ್ತಿರೋದೇನೆ ಯಾವ ಥರ ಇದೆ ಅಂತ. ಇಲ್ಲಿ ಅದು ಎಷ್ಟೇ ಸ್ಕೋರ್ ಹೊಡೆದ್ರೂ ಕೂಡ ಇಲ್ಲಿ ಒಂಥರ ಅದು ಚೇಸಬಲ್ ಸ್ಕೋರ್. 200 ಕ್ರಾಸ್ ಆದ್ರೂ ಕೂಡ ಅದು ಚೇಸಬಲ್ ಸ್ಕೋರೇ. ಯಾವ ಸ್ಕೋರು ಕೂಡ ಇಲ್ಲಿ ಸೇಫ್ ಇಲ್ಲ ಅಂತಲೂ ಕೂಡ ನಮಗೆ ಗೊತ್ತು. ಬಟ್ ಆದರೂ ಎನಿಥಿಂಗ್ ಅಬೌವ್ 180 ಹೊಡಿತು ಅಂತಂದರೆ ಇಲ್ಲೊಂದು ಸ್ವಲ್ಪ ಸೇಫ್ ಅನ್ನೋ ಥರನೇ ವುಮೆನ್ಸ್ ಪ್ರೀಮಿಯರ್ ಲೀಗಿಗೆ ಬಂತು ಅಂತಂದರೆ ನಾವು ನೋಡಿದ್ದೀವಿ ಅಂತ ಅಂದರೆ ಇದೇ ಫಸ್ಟ್ ಸೀಸನ್ ಆಗ್ತಾ ಇರೋದು. ಬಟ್ ವುಮೆನ್ಸ್ ಆಡಿದಾಗ 180 ಅಂತ ಅನ್ಕೊಳ್ಳಿ, ಒಂಥರ ಆವ್ರೇಜ್ ಸ್ಕೋರು ಅಥವಾ ಒಂಥರ ಒಂದು ಪಾರ್ ಸ್ಕೋರ್ ಅಂತ ಅನ್ಕೊಳ್ಳಿ. 180 ಹೊಡಿಲೇಬೇಕು ಮಿನಿಮಮ್ ಇಲ್ಲಿ ಅಂತ ಹೇಳ್ತೀನಿ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಅದೇ ಟಾಸ್ಗೆ ಆದವರು ಆಬ್ವಿಯಸ್ಲಿ ಬೌಲಿಂಗ್ ಮಾಡೋದಕ್ಕೆ ನೋಡ್ತಾರೆ, ಚೇಸ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮೊದಲನೇ ಮ್ಯಾಚು ಪ್ರಿಡಿಕ್ಷನ್ ಹೇಳ್ಬೇಕಾ? ಪ್ರಿಡಿಕ್ಷನ್ ಏನು ಹೇಳೋದು ಬೇಡ ಅಂತ ಅನ್ಕೊಂತೀನಿ. RCB ಮ್ಯಾಚ್ ಪ್ರಿಡಿಕ್ಷನ್ ಏನು ಬೇಡ ಬಿಡಿ, ಹಂಗೂ ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ ಪ್ರಿಡಿಕ್ಷನ್ ಇನ್ ಕೇಸ್ ಏನಾದ್ರು ಬೇಕು ಅಂತಂದರೆ. ಬಟ್ ಡೋಂಟ್ ಬೆಟ್ ಆನ್ ಮೈ ಪ್ರಿಡಿಕ್ಷನ್. ನಾನು ಯಾರಿಗೋ ಬೆಟ್ ಮಾಡಿ ಅಂತ ಹೇಳ್ತೀರಾ ನನ್ನ ಪ್ರಿಡಿಕ್ಷನ್ ಮೇಲೆ. ಜಸ್ಟ್ ಇದು ಅನಾಲಿಟಿಕಲ್ ಆ್ಯಂಗಲಲ್ಲಿ ಅಷ್ಟೇ ನಾನು ಪ್ರಿಡಿಕ್ಷನ್ ಮಾಡೋದು. ಸೊ ಟೆಲಿಗ್ರಾಮ್ ಚಾನಲ್ ಬೇಕಾದ್ರೆ ಡ್ರೀಮ್11 ಟೀಮ್ ಕೂಡ ಹಾಕ್ತೀನಿ, RCB ಮ್ಯಾಚ್ಗಳು ಇದ್ದಿದ್ದ ದಿನ. ಸೊ ಬೇಕಾದ್ರೆ ಸಬ್ಸ್ಕ್ರೈಬ್ ಹಾಕೋಬೋದು, ಲಿಂಕ್ ಡೌನ್ ಇನ್ ದ ಡಿಸ್ಕ್ರಿಪ್ಷನ್. RCBಗೆ ಮೊದಲ ಟ್ರೋಫಿ ಕೊರತೆ ಇದೆ. ಅದು ವುಮೆನ್ಸ್ ತಗೊಂಬಂದು ಕೊಡ್ತಾರಾ ಅಥವಾ ಮೆನ್ಸೇ ತಗೊಂಬಂದು ಕೊಡಬೇಕಾದು ಅಂತ ಮತ್ತೆ ಈ ಸೀಸನಲ್ಲಿ ಪ್ರೂವ್ ಮಾಡ್ಕೋಬೇಕಾಗಿದೆ. ವುಮೆನ್ಸು ನಾವೇ ಫಸ್ಟು ತಗೊಂಬಂದು ಕೊಡ್ತೀವಿ, ಮೆನ್ಸ್ ಕೈಲಂತೂ ಆಯ್ತಿಲ್ಲ. ಅಲ್ಲಿ 16 ವರ್ಷದಿಂದ ಹೊಡಿತಾನೇ ಇದ್ದೀರಾ ಸೈಕಲ್ನ, ನಾವೇ ತಗೊಂಬಂದು ಕೊಡ್ತೀವಿ ಅಂತ ಪ್ರೂವ್ ಮಾಡ್ಕೋಬೇಕು. ಅಥವಾ ಇವರು 16 ವರ್ಷ ಸೈಕಲ್ ಹೊಡಿತಾರ ಅಂತ ನಾವು ಕೂಡ ವೆಯ್ಟ್ ಮಾಡ್ಕೊಂಡು ನೋಡ್ಬೇಕಷ್ಟೇ. ಒಟ್ಟಿನಲ್ಲಿ ಇವತ್ತಂತೂ ಎಕ್ಸ್ಪೆಕ್ಟೇಷನ್ ಇದೆ. ನನ್ನ ಪ್ರಕಾರ RCB ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ UP ವಾರಿಯರ್ಸ್ಗೆ ಕಂಪೇರ್ ಮಾಡ್ತು ಅಂತಂದರೆ. ಅವರೇನು ಡಮ್ಮಿ ಥರ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ತಿಲ್ಲ. ಒಟ್ಟಿನಲ್ಲಿ ನನ್ನ ಪ್ರಕಾರ ಒಂದು ಸ್ವಲ್ಪ RCB ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಅಂತ ನನಗೆ ಆನ್ ಪೇಪರ್ ಅನ್ನಿಸ್ತಾ ಇದೆ. ಸ್ಕ್ವಾಡ್ನ ಎರಡು ಡಿಸ್ಪ್ಲೇ ಮಾಡಿ ನೋಡ್ತಿರ್ಬೋದು, ಒಂಥರ ಈಕ್ವಲಿ ಕೇಪಬಲ್ ಇದೆ ಎರಡು ಸ್ಕ್ವಾಡ್ನು ಕೂಡ. ಎರಡು ಟೀಮಲ್ಲೂ ಕೂಡ ಓವರ್ಸೀಸ್ ಡಿಪೆಂಡೆನ್ಸಿ ಅನ್ನೋದು ಎದ್ದೆದ್ದು ಕಾಣಿಸ್ತಾ ಇದೆ. ಆ ಕಡೆನೂ ಅಷ್ಟೇ ಅಟಪಟ್ಟು ಮತ್ತು ಮೆಗ್ರಾತು, ಆಮೇಲೆ ಅಲಿಸಾ ಹೀಲಿ, ಇವರೇ ಒಂಥರ ಮೈನ್ ರನ್ಸ್ ಹೊಡಿಬೇಕು. ಇವರಿಗೆ ಟಾಪ್ 3-4 ಇವರೇ ಮೇನ್ ರನ್ಸ್ ಹೊಡಿಬೇಕು. ನಮ್ಮ ಕಡೆ ಇನ್ನೇನು ಸೋಫಿ ಡಿವೈನು, ಆಮೇಲೆ ಅಲಿಸ್ ಪೆರಿ. ಸೊ ಇವ್ರ ಮೇಲೆ ಕೂಡ ಸಿಕ್ಕಾಪಟ್ಟೆ ಒಂದು ಕಣ್ಣಂತೂ ಇದ್ದೇ ಇರುತ್ತೆ. ಅಂದರೆ ಮೈನ್ ಪ್ಲೇಯರ್ಸ್ ಇವರನ್ನೇ. ಜೊತೆಗೆ ಜಾರ್ಜಿ ಅಂತ ಬೇರೆ ಇವಾಗ ಬಂದಿದ್ದಾರೆ ಹೊಸ ಪ್ಲೇಯರ್, ಕೇಟ್ ಕ್ರಾಸ್. ಸೊ ಇವ್ರ ಮೇಲೆ ಓವರ್ಸೀಸ್ ಡಿಪೆಂಡೆನ್ಸಿ ಅಂತೂ ನಮ್ಮ RCBಲೂ ಕೂಡ ಇದೆ. ಬಟ್ ಕಂಪ್ಯಾರಿಟಿವ್ಲಿ ಇವರಿಗೆ ಜಾಸ್ತಿ ಕಾಣಿಸ್ತದೆ UP ವಾರಿಯರ್ಸ್ಗೆ. ನಮ್ಮ RCBಗಿಂತ ಓವರ್ಸೀಸ್ ಡಿಪೆಂಡೆನ್ಸಿ. ಯಾಕಂದ್ರೆ ರಿಚಾ ಘೋಷ್ ಇದ್ದಾರೆ, ಸ್ಮೃತಿ ಮಾಂಧನ ಇದ್ದಾರೆ ನಮ್ಮ ಕಡೆ. ಇವ್ರ ಕಡೆನೂ ಇದ್ದಾರೆ ಅಂತಲ್ಲ, ರನ್ಸ್ ಹೊಡಿಯೋರು ಶ್ವೇತಾ ಶ್ರೀವಾತ್ಸವ್ ಇದ್ದಾರೆ. ಬಟ್ ಆದ್ರೂ ನನಗೆ ಯಾಕೋ ಕಾನ್ಫಿಡೆನ್ಸ್ ನಮ್ಮ RCB ಮೇಲೆ ಜಾಸ್ತಿ ಕಾಣಿಸ್ತಾ ಇದೆ. ಈ ಮ್ಯಾಚು RCB ಗೆಲ್ಲುವಂಥ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಾನು ಪ್ರಿಡಿಕ್ಷನ್ ಹೇಳ್ತಾ ಇಲ್ಲ, RCB ಗೆದ್ಬಿಡುತ್ತೆ ಅಂತ ಹೇಳ್ತಿಲ್ಲ. RCB ಮ್ಯಾಚ್ ಯಾಕೋ ಪ್ರಿಡಿಕ್ಷನ್ ಮಾಡೋಕೆ ನನಗೆ ಭಯ ಆಗೋರು. ಎಲ್ಲ ಉಗಿತೀರ ಹಾಕೊಂಡ ಮೇಲೆ RCB ಅವರು ಸೋತ್ಬಿಡ್ತಾರೆ. ನಾನು ಪ್ರಿಡಿಕ್ಷನ್ ಮಾಡಿದ್ದೆ ಬಲೆ ಅಂತ. ಸೊ ಇವತ್ತು ಮೊದಲನೇ ಮ್ಯಾಚು RCBದು, ಅದು ಓಮಲ್ಲಿ ಆಡ್ತಾ ಇದ್ದಾರೆ. ಫಾರ್ ದ ವೆರಿ ಫಸ್ಟ್ ಟೈಮು RCB ವುಮೆನ್ಸು ಓಮಲ್ಲಿ ಆಡ್ತಾ ಇದ್ದಾರೆ. ಇದು ಪಾಸಿಟಿವ್ ಆ್ಯಂಗಲಿಂದ ಸ್ಟಾರ್ಟ್ ಮಾಡಬೇಕು ನಾವು. ಇದೇನಾದ್ರು ನೆಗೆಟಿವಿಂದ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ನಮಗೆ ಹೋಮ್ ಅನ್ನೋದು ಅಷ್ಟೊಂದೇನು ಸ್ಯೂಟಬಲ್ ಆಗಿಲ್ಲ. ಅದು ಮೆನ್ಸ್ IPL ವಿಚಾರಕ್ಕೆ ಬಂತು ಅಂತಂದರೆ. ಯಾಕಂದರೆ ಮೆಜಾರಿಟಿ ಆಫ್ ದ ಮ್ಯಾಚ್ನ ನಾವು 50%ಗಿಂತ ಜಾಸ್ತಿ ಮ್ಯಾಚ್ನ ಮೆನ್ಸ್ IPL ಅಲ್ಲಿ ನಾವು ಸೋತಿದ್ದೀವಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ನಮಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಷ್ಟೊಂದೇನು ಕೈ ಹಿಡ್ದಿಲ್ಲ. ಹೌದು, ಕ್ರೌಡೆಲ್ಲ ಕೈ ಹಿಡಿಯುತ್ತೆ, ಬಟ್ ನಮಗೆ ಅಲ್ಲಿ ಆಡಬೇಕಾದ್ರೆ ಕೈ ಹಿಡ್ದಿಲ್ಲ ನಮಗೆ. ಆಲ್ಮೋಸ್ಟ್ ನಾವು 45% ಆಫ್ ದ ಮ್ಯಾಚಸ್ ಅಷ್ಟೇ ಗೆದ್ದಿರೋದು. ಬಟ್ ಇಲ್ಲಿ ಯಾವ ಥರ ಓಪನ್ ಮಾಡ್ತಾರೆ ಅಂತ ನಾನಂತೂ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೆಜಾರಿಟಿ ಆಫ್ ದ ಮ್ಯಾಚಸ್ ಗೆಲ್ತು ಅಂತಂದರೆ RCB ಕ್ರೌಡಿಗೆ, ನಮ್ಮ ಬೆಂಗಳೂರು ಕ್ರೌಡಿಗೆ ಖುಷಿ ಖಂಡಿತ ಆಗೇ ಆಗುತ್ತೆ. ಇಲ್ಲಿ ಮ್ಯಾಚ್ಗಳನ್ನ ಸೋಲೋದು, ಬೇರೆ ಕಡೆ ಗೆಲ್ಲೋದು ಆಯಿತು ಅಂತಂದರೆ ಅವಾಗ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಏನು ಗುರು, ಬೆಂಗಳೂರು ಸ್ಟೇಡಿಯಂ ನಮಗೆ ನಸೀಬೇ ಇಲ್ವಾ, ಲಕ್ಕೇ ಇಲ್ವಾ, ಜಾಸ್ತಿ ಮ್ಯಾಚಸ್ ಇಲ್ಲೇ ಸೋಲ್ತಾ ಇದೀವಲ್ಲ ಅಂತ. ನಮ್ಮ ಡಾರ್ಲಿಂಗ್ ಸ್ಮೃತಿ ಮಂಧನ ಮೇಲೆ ಸಿಕ್ಕಾಪಟ್ಟೆ ಕಣ್ಣಂತೂ ನನಗಂತೂ ಇರುತ್ತೆ. ಯಾವಾಗಲೂ ಲಾಸ್ಟ್ ಸೀಸನ್ ಅಂತೂ ಒಂಥರ ಫ್ಲಾಪ್ ಶೋ ಮೇಲೆ ಫ್ಲಾಪ್ ಶೋ. ನಾನಂತೂ ತಲೆಕೆಟ್ಟು ಹೋಗ್ಬಿಟ್ಟಿದೆ. ಏನು ಗುರು ನಮ್ಮ ಸ್ಮೃತಿ, ನಮ್ಮ ಡಾರ್ಲಿಂಗ್ ಹೆಂಗೆ ಆಡೋದು, ಹಿಂಗೆ ಏನಕ್ಕೆ ಆಡ್ತೈತೆ ಅಂತ ನನಗೆ ಸೈಕಾಗಿ ಹೋಗ್ಬಿಟ್ಟಿತ್ತು ಲಾಸ್ಟ್ ಸೀಸನು. ಬಟ್ ಈ ಸೀಸನು ಕರೆಂಟ್ಲಿ ಇವಾಗ ಒಳ್ಳೆ ಫಾರ್ಮಲ್ಲಂತೂ ಕಾಣಿಸ್ತಾ ಇದ್ದಾರೆ. ಆದ್ದರಿಂದ ಎಕ್ಸ್ಪೆಕ್ಟೇಷನ್ ಅಂತೂ ವಿಪರೀತವಾಗಿದೆ. ಲಾಸ್ಟ್ ಸೀಸನ್ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಮತ್ತೆ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಎಕ್ಸ್ಪೆಕ್ಟೇಷನ್ನು.
ನೋಡೋಣ ಅದೇನಾಗುತ್ತೆ ಅಂತ. ಪೆರಿ ಮೇಲೂ ಕೂಡ ಇನ್ನೂ ಒಂದು ಕಣ್ಣಿರುತ್ತೆ ನನಗೆ, ನಿಮಗೂ ಇರುತ್ತೆ ಹುಡುಗರಿಗೆಲ್ಲ. ಅದು ಎಷ್ಟು ಚೆನ್ನಾಗಿ ಹುಡುಗಿರು ನೋಡ್ತಿರೋ ನನ್ನ ವಿಡಿಯೋ ನಾವು ಗೊತ್ತಿಲ್ಲ, ಏನೇನು ಬೈಕಂತೀರ ನನಗೆ ಅಂತ. ಹುಡುಗಿರು ನೋಡ್ತಿರಲ್ಲ ವಿಡಿಯೋನ, ಬರೀ ಹುಡುಗರೇ ನೋಡ್ತಾ ಇರ್ತೀರಾ. ಸೊ ಓಕೆ ಗುರು, ನೋಡೋಣ ಇವತ್ತಿನ ಮ್ಯಾಚು ಅದು ಏನು ಆಗುತ್ತೆ ಅಂತ. ಮೊದಲನೇ ಮ್ಯಾಚು ನಿಮ್ಮ ಪ್ರಿಡಿಕ್ಷನ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಯು ಪಿ ಗೆಲ್ಲುತ್ತಾ ಅಲಿಸಾ ಹೀಲಿ ಅವರ ಕ್ಯಾಪ್ಟನ್ಸಿಲಿ, ಅಥವಾ ನಮ್ಮ RCB ಗೆಲ್ಲುತ್ತಾ ಸ್ಮೃತಿ ಮಂದನ ಅವರ ಕ್ಯಾಪ್ಟನ್ಸಿಲಿ ಅಂತ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಜಾಸ್ತಿ ಹೇಳೋಕ್ಕೆಲ್ಲ ಏನಿಲ್ಲ, ಸ್ವಲ್ಪ ಸೀಸನ್ ಸ್ವಲ್ಪ ಹೋಗ್ಬೇಕು, ಮುಂದೆ ಹೋಗ್ಬೇಕು, ಅವಾಗಲೇ ನಮಗೂ ಪ್ಲೇಯರ್ಸ್ಗಳ ಬಗ್ಗೆ ಅದು ಇದು ಎಲ್ಲ ನಮಗೆ ಸಿಗುತ್ತೆ ಹೇಳೋದಕ್ಕೆ, ಮಾತಾಡೋದಕ್ಕೆ. ಇನಿಷಿಯಲ್ ಮ್ಯಾಚು ಒಂದು 2 ಮ್ಯಾಚ್ ಆಗೋವರೆಗೂ ನಮಗೂ ಕೂಡ ಒಂದು ಸ್ವಲ್ಪ ಬ್ಲ್ಯಾಂಕ್ ಆಗಿರ್ತೀವಿ ಮಾತಾಡೋದಕ್ಕೆ. ನೋಡೋಣ ಏನಾಗುತ್ತೆ ಅಂತ ಫಸ್ಟ್ ಮ್ಯಾಚ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್, ಬಾ.